ಯಾರ್ಯಾರಿಗೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಈ ಹೊಸ ಅಪ್ಡೇಟ್ ಅನ್ನ ಕಡ್ಡಾಯವಾಗಿ ತಿಳ್ಕೊಳ್ಳೇಬೇಕು. ಹೌದು ಸ್ನೇಹಿತರೆ, ನಿನ್ನೆ ನಡೆದಂತ ಒಂದು ಸಭೆಯಲ್ಲಿ ಮುಖ್ಯಮಂತ್ರಿಗಳಾದಂತ ಸಿಎಂ ಸಿದ್ದರಾಮಯ್ಯ ಅವರೇನಿದ್ದಾರೆ ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. 19 ಮತ್ತು 20ನೇ ಕಂತಿನ ಹಣದ ಬಗ್ಗೆ ಸಿಹಿ ಸುದ್ದಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಇವತ್ತ ಮೇ 17ನೇ ತಾರೀಕು ಅಂದ್ರೆ ಶನಿವಾರ ನಿಮ್ಮ ಖಾತೆಗಳಿಗೆ 4,000 ಹಣ ಒಟ್ಟಿಗೆ ಬಿಡುಗಡೆ ಆಗ್ತಾ ಇದೆ. ಬನ್ನಿ, ಈ ಒಂದು ಲೇಟೆಸ್ಟ್ ನ್ಯೂಸ್ ಇದೀಗ ಬಂದಿರುವಂತದ್ದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡ್ಬೇಕು. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು 19 ಮತ್ತು 20ನೇ ಕಂತಿನ ಹಣ ಅಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನ ಹಣ ಸಂಪೂರ್ಣವಾಗಿ ರಿಲೀಸ್ ಆಗ್ತಾ ಇದೆ. ಇದ್ರ ಬಗ್ಗೆ ಒಂದು ಲೇಟೆಸ್ಟ್ ನ್ಯೂಸ್ ಅಂದ್ರೆ ಇಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಏನಪ್ಪಾ ಇದು ಹಣ ಬರ್ತಾ ಇಲ್ಲ, ಯಾಕೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಬಹಳಷ್ಟು ಜನ ತಲೆ ಕೆಡ್ಸ್ಕೊಂಡಿದ್ರು. ಕೊನೆಗೂ ಇದ್ರ ಬಗ್ಗೆ ಒಂದು ಒರಿಜಿನಲ್ ಹೊಸ ಅಪ್ಡೇಟು ಬಂದೇ ಬಿಡ್ತು. ಯಾಕಂದ್ರೆ ಪ್ರತಿದಿನ ಈಗ ಹಣ ಬಿಡುಗಡೆ ಆಗ್ತಾ ಇದೆ ಅಂತಾರೆ, ಯಾರಿಗ್ ಬರ್ತಾ ಇದೆ ಯಾರಿಗ್ ಬರ್ತಾ ಇಲ್ಲ ಅನ್ನೋದೇ ಜನರಿಗೆ ಬಹಳಷ್ಟು ಕನ್ಫ್ಯೂಷನ್ ಆಗಿದೆ. ಇಲ್ಲಿ ಕೆಲವ್ರು ಅಂತಾರೆ 19ನೇ ಕಂತಿನ ಹಣ ಬಂದಿಲ್ಲ ಸರ್ ಅಂತಾರೆ, ಕೆಲವ್ರು ಅಂತಾರೆ 20ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತಾರೆ, ಆದ್ರೂ ನಮ್ಗೆ ಇನ್ನೂ ಬರ್ತಾ ಇಲ್ಲಲ್ಲ ಸರ್ ಅಂತ ಕೆಲವ್ರು ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ನಿನ್ನೆ ನಡೆದಂತ ಒಂದು ಸಭೆಯಲ್ಲಿ ಒಂದು ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಏನಿದ್ದಾರೆ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಈಗ ಏನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನ ಹಣ ಏನಿದೆ 4,000 ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗಿದೆ. ಮತ್ತೆ ಏಪ್ರಿಲ್ ತಿಂಗಳದ್ದು ಕೂಡ ಈ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಈಗ ಪ್ರತಿ ಒಬ್ರು ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಎಲ್ಲರಿಗೂ ಗೊಂದಲ ಇದೆ, ಏನು ಹಣ ಬಿಡುಗಡೆ ಮಾಡ್ತಾ ಇದಾರಾ, ಇಲ್ಲ ಹಣ ಕೊಡೋದನ್ನ ನಿಲ್ಲಿಸ್ಬಿಟ್ಟಿದಾರಾ, ಅಥವಾ ಬೇರೆಯವ್ರಿಗೆಲ್ಲ ಬಂದಿದ್ಯಾ, ಕೆಲವೊಂದು ಜಿಲ್ಲೆಗಳಿಗೆ ಬಂದಿದೆ ಅಂತಾರೆ, ನಮ್ಗೆ ಯಾಕೆ ಹಣ ಬರ್ತಾ ಇಲ್ಲ, ಏನ್ ತೊಂದರೆ ಆಗ್ತಾ ಇದೆ, ಇಲ್ಲಿ ಕೆಲವ್ರಿಗೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾ ಇದಾರೆ, ನಮ್ಗೆ ಆ ರೀತಿಯಾಗಿ ಏನಾದ್ರು ಕ್ಯಾನ್ಸಲ್ ಆಗಿದೆಯಾ, ಈ ರೀತಿ ಹಲವಾರು ಗೊಂದಲಕ್ಕೆ ಒಳಗೋಗಿದ್ದಾರೆ ಗೃಹಲಕ್ಷ್ಮಿಯರು. ಸೊ ಈ ಒಂದು ಮಾಹಿತಿಯನ್ನ ನೀವು ತಿಳ್ಕೊಂಡ್ರೆ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ನಮಗೆ 19ನೇ ಕಂತಿನ ಹಣ 20ನೇ ಕಂತಿನ ಹಣ ಯಾಕೆ ಬಂದಿಲ್ಲ, ಯಾವಾಗ ಬರುತ್ತೆ, ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಡೀಟೇಲ್ ಆದಂತ ಮಾಹಿತಿಯನ್ನ ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತ ನಮಗೆ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಮೇ 17ನೇ ತಾರೀಕು ಇವತ್ತ ಶನಿವಾರ ಬೆಳಿಗ್ಗೆ 11:30ಕ್ಕೆ ನಿಮ್ಮ ಖಾತೆಗಳಿಗೆ ಈ ಜಿಲ್ಲೆಗಳಿಗೆ 4,000 ಹಣ ಬಿಡುಗಡೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಇಲ್ಲಿ ಏಪ್ರಿಲ್ ತಿಂಗಳದ್ದು ಮೊದಲು ಮಾಡಿ ನಿಮಗೆ ಹೊಸ ಅಪ್ಡೇಟ್ ಬಂದಿರುವಂತದ್ದು. ಕೆಲವೊಬ್ಬರಿಗೆ ಪೆಂಡಿಂಗ್ ಹಣ ಯಾಕೆ ಇನ್ನೂ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಖುದ್ದಾಗೆ ಮುಖ್ಯಮಂತ್ರಿಗಳು ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆದ್ರೆ ಯಾವ ರೀತಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಏನು ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು, ಎಲ್ಲ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಒಂದು ಪೂರ್ತಿಯಾಗಿ ನೋಡ್ಬೇಕು, ಆದಷ್ಟು ಮಂದಿಗೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ತಪ್ಪದೆ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19 ಮತ್ತು 20ನೇ ಕಂತಿನ ಹಣದ ಒಂದು ಬಿಡುಗಡೆ ಬಗ್ಗೆ ಹಲವಾರು ರೀತಿಯ ಗೊಂದಲಗಳು ಇದಾವೆ, ನಿಮಗೆ ಗೊತ್ತಿರಬಹುದು. ಯಾಕಂದ್ರೆ ಬಹಳಷ್ಟು ಮಂದಿಗೆ ಹಣ ಬಂದಿಲ್ಲ ಸರ್, ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. 19ನೇ ಕಂತಿನ ಹಣ ಆಲ್ರೆಡಿ ಬಹಳಷ್ಟು ದಿನ ಆಯ್ತು ಬಿಡುಗಡೆ ಆಗಿ, ಇನ್ನು ಬಹಳಷ್ಟು ಮಂದಿಗೆ ಬಂದಿಲ್ಲ ಅಂತ ಇದ್ದಾರೆ, ಕೆಲವರಿಗೆ ಪೆಂಡಿಂಗ್ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ಖುದ್ದಾಗೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿರುವಂತದ್ದು. ಹೌದು ಸ್ನೇಹಿತರೆ, ಈಗಾಗಲೇ ನಿಮಗೆ ಗೊತ್ತಿರಬಹುದು 19, 20, 21ನೇ ಕಂತಿನ ಹಣ 3 ಕಂತುಗಳ ಹಣ ಪೆಂಡಿಂಗ್ ಇದಾವೆ. ಕಳೆದ ಒಂದು ಜನವರಿ ತಿಂಗಳಲ್ಲಿ ಹಣ ಬಿಡುಗಡೆ ಆಗಿದ್ದು, ನಮಗೆ ನೆಕ್ಸ್ಟ್ ಫೆಬ್ರವರಿ ಬಂದಿಲ್ಲ, ಮಾರ್ಚ್ ಬಂದಿಲ್ಲ, ಮತ್ತೆ ಏಪ್ರಿಲ್ ಕೂಡ ಹಣ ಬರಬೇಕಾಗಿದೆ. ಈ 3 ಕಂತುಗಳ ಹಣ ಪೆಂಡಿಂಗ್ ಇರುವಂತದ್ದು. ಈಗಾಗಲೇ ನಿಮ್ಗೆ 19ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತಾರೆ. ಆದ್ರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಇವತ್ತ ಯಾವ್ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಬಿಡುಗಡೆ ಆಗ್ತಾ ಇದೆ, ಎಷ್ಟು ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಹೊಸ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ನಾವು ಜನವರಿ ತಿಂಗಳಿಂದ ಏನು ಅಂದ್ರೆ ಫೆಬ್ರವರಿ ತಿಂಗಳದ್ದು ಕೊಡ್ಬೇಕು, ಮಾರ್ಚ್ ತಿಂಗಳದ್ದು ಕೊಡ್ಬೇಕು, ಏಪ್ರಿಲ್ ತಿಂಗಳದ್ದು ಹಣ ಕೊಡ್ಬೇಕು. ಈಗ ಸದ್ಯದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಏನಿದೆ ನಿಮಗೆ ಅಪ್ಡೇಟ್ ಆಗಿದೆ, ಅಂದ್ರೆ ಹಣ ಬಿಡುಗಡೆ ಆಗಿದೆ. ಇನ್ನೇನು ನಿಮ್ಮ ಖಾತೆಗಳಿಗೆ ಬರೋದೊಂದೇ ಬಾಕಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಯಾಕೆ ಲೇಟ್ ಆಗಿದೆ, ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಈ ಒಂದು ಮಾರ್ಚ್ ಇಯರ್ ಎಂಡ್ ಏನಿದೆ ಅದು ಆದ್ಮೇಲೆ ಕೆಲವೊಂದು ಲೆಕ್ಕಾಚಾರಗಳು ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ನಿಮಗೆ ಹಣ ತಲುಪುವಲ್ಲಿ ಸ್ವಲ್ಪ ಲೇಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ 19 ಮತ್ತು 20ನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ, ಅಂದ್ರೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಇನ್ನೇನು ನಿಮ್ಮ ಖಾತೆಗೆ ಬರುತ್ತೆ ಅಷ್ಟೇ. ಅದು ಅಂದ್ರೆ ಇಲ್ಲಿ ಮಾರ್ಚ್ ತಿಂಗಳ ಲೆಕ್ಕಾಚಾರ ವ್ಯವಹಾರ ಕ್ಲಿಯರ್ ಆದ ನಂತರ ನಿಮ್ಮ ಖಾತೆಗಳಿಗೆ ಹಣ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ ಹಣ ಬಿಡುಗಡೆ ಪ್ರಾರಂಭ ಆಗಿದೆ, ಜಸ್ಟ್ ವೇಟ್ ಮಾಡ್ರಿ, ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಮುಖ್ಯಮಂತ್ರಿಗಳು ಏನಿದ್ದಾರೆ, ನಮಗೆ ಇಲ್ಲಿ ಯಾವುದೇ ಒಂದು ಬಂಡವಾಳದ ಕೊರತೆ ಇಲ್ಲ, ನಾವು 3 ಕಂತುಗಳ ಹಣ ಏನು ಕೊಡ್ಬೇಕು ಅದ್ರದ್ದು ಆಲ್ರೆಡಿ ಏನು ಬಜೆಟ್ ನಲ್ಲಿ ಹಣವನ್ನು ತೆಗೆದಿಟ್ಟಿದ್ದೀವಿ, ಇದನ್ನ ಬಿಡುಗಡೆಯಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ.
ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಮಾಹಿತಿ ಏನ್ ಕಂಡು ಬರ್ತಾ ಇದೆಯಪ್ಪ ಅಂತಂದ್ರೆ ಈ ಒಂದು ಮಾರ್ಚ್ ಇಯರ್ ಎಂಡ್ ಆಗಿರುವ ಕಾರಣದಿಂದಾಗಿ ಎಲ್ಲಾ ಒಂದು ಆರ್ಥಿಕ ಇಲಾಖೆ ಏನೋ ಫೈನಾನ್ಸ್ ಲೆಕ್ಕಾಚಾರ ಏನಿರುತ್ತೆ ಅದು ಕ್ಲಿಯರ್ ಆಗ್ಬೇಕಂತೆ. ಸೊ ಆ ಒಂದು ಕಾರಣಕ್ಕಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಅಂದ್ರೆ ಇಲ್ಲಿ ಈಗ ಫೆಬ್ರವರಿ ಮತ್ತೆ ಮಾರ್ಚ್ 19 ಮತ್ತು 20ನೇ ಕಂತಿನ ಹಣ ಈಗ ಆಲ್ರೆಡಿ ಬಿಡುಗಡೆ ಹಂತದಲ್ಲಿ ಇದೆ ಅಂತೆ. ಅಂದ್ರೆ ನಿಮ್ಮ ಖಾತೆಗಳಿಗೆ ಬರೋದಕ್ಕೆ ಎಲ್ಲ ಸಿದ್ಧತೆ ಆಗಿದೆ. ಕೆಲವೊಬ್ಬರಿಗೆ ಮಾತ್ರ ಹಣ ಬಂದಿರುವಂತದ್ದು 19ನೇ ಕಂತಿನ ಹಣ ಏನು ಈ 2 ಕಂತುಗಳ ಹಣ ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗಳಿಗೆ ಬರುತ್ತಂತ ಮಾಹಿತಿ ಕೊಟ್ಟಿದ್ದಾರೆ. ಮತ್ತೆ ಏಪ್ರಿಲ್ ತಿಂಗಳು ಕೂಡ ಬಿಡುಗಡೆ ಆಗ್ತಾ ಇದೆ, ಅದು ಕೂಡ ನಾವು ಎಲ್ಲ ಸಿದ್ಧತೆಯನ್ನ ಮಾಡಿದೀವಿ ಅನ್ನೋ ಒಂದು ಮಾಹಿತಿ ಹೇಳ್ತಿರುವಂತದ್ದು. ಸೊ ಹಾಗಾದ್ರೆ ಇಲ್ಲಿ ನಿಮಗೆ ಯಾರು ಬಹಳಷ್ಟು ಮಂದಿ ಅನ್ಕೊಂಡಿದ್ರು ಏನ್ ಪ್ರಾಬ್ಲಮ್ ಆಗಿದೆ, ಹಣ ಯಾಕೆ ಬರ್ತಾ ಇಲ್ಲ ಅಂತ ತಿಳ್ಕೊಂಡಿದ್ರು. ಇಲ್ಲಿ ಯಾವುದೇ ರೀತಿಯ ಒಂದು ಕಾರಣ ಬೇಕಾಗಿಲ್ಲ. ಅಂದ್ರೆ ಎಲ್ಲರಿಗೂ ಹಣ ಬರುತ್ತಂತ ಖುದ್ದಾಗೆ ಮುಖ್ಯಮಂತ್ರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ ಅಂದ್ರೆ ಇಲ್ಲಿ 2 ಕಂತುಗಳ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ. ಸ್ವಲ್ಪ ಫೈಲ್ಸ್ ಗಳೆಲ್ಲ ಮೂವ್ ಆಗ್ಬೇಕಂದ್ರೆ ಲೆಕ್ಕಾಚಾರ ಆಗಿ ಫೈಲ್ಸ್ ಮೂವ್ ಆಗ್ಬೇಕಂತೆ. ಆ ಒಂದು ಕಾರಣಕ್ಕಾಗಿ ಸ್ವಲ್ಪ ಜನಗಳಿಗೆ ಹಣ ಬರ್ತಾ ಇದೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಜಸ್ಟ್ ನೀವು ಏನ್ ಮಾಡ್ಬೇಕಂದ್ರೆ ವೇಟ್ ಮಾಡ್ತಾ ಇರ್ಬೇಕು. ಇವತ್ತ ಮೇ 17ನೇ ತಾರೀಕು ಶನಿವಾರ ಬಹಳಷ್ಟು ಮಂದಿಗೆ ಈ ಒಂದು 2 ಕಂತುಗಳ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತ ಮಾಹಿತಿ ಕೇಳಿ ಬರ್ತಾ ಇದೆ. ಅಂದ್ರೆ ಈಗಾಗಲೇ ನಿನ್ನೆಲಿಂದನೇ ಕೆಲವರಿಗೆ 20ನೇ ಕಂತಿನ ಹಣ ಜಮಾ ಆಗೋದಕ್ಕೆ ಶುರು ಆಗಿದೆ, 19ನೇ ಕಂತಿನ ಹಣ ಬರ್ತಾ ಇದೆ. ಸೊ ಇವತ್ತು ಕೂಡ ಏನ್ ಶನಿವಾರ 19 ಮತ್ತು 20ನೇ ಕಂತಿನ ಹಣ 2 ಕಂತುಗಳ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತಂತ ಮಾಹಿತಿ ಬಂದಿದೆ. ಸೊ ಹಾಗಾದ್ರೆ ಜಸ್ಟ್ ವೇಟ್ ಮಾಡ್ತಾ ಇರಿ, ನಿಮ್ಮ ಖಾತೆಗಳಿಗೆ ಹಣ ಬೀಳುತ್ತೆ. ಸೊ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ, ಯಾರಿಗೆ ಹಣ ಬಂತು ಯಾರಿಗಿಲ್ಲ, ಎಷ್ಟು ಮಂದಿಗೆ ಬಂದಿದೆ, ಯಾವ್ಯಾವ ಜಿಲ್ಲೆಗಳಿಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.